ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರು ಕೊಡ್ತಿರುವಂಥ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಬಹಳ ಗಮನ ಸೆಳೆಯುವಂಥ ಸ್ಟೇಟ್ಮೆಂಟ್ಗಳು. ಒಬ್ಬರಾದ ಮೇಲೆ ಒಬ್ಬರು ಮಾತಾಡ್ತಾರೆ, ಇನ್ನು ಕೆಲವರು ಪತ್ರ ಬರೀತಾರೆ, ಇನ್ನು ಕೆಲವರು ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ, ನಾನು ಮುಂದಿನ ದಿನಗಳಲ್ಲಿ ರಾಜೀನಾಮೆ ಕೊಟ್ಟರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾರೆ. ಆದರೆ ಇವತ್ತು ಒಂದು ಗಮನ ಸೆಳೆಯುವಂಥ ಸ್ಟೇಟ್ಮೆಂಟನ್ನು ಒಬ್ಬ ನಾಯಕರು ಕೊಟ್ಟಿದ್ದಾರೆ, KN ರಾಜಣ್ಣ ಹೇಳ್ತಾರೆ, ನೋಡ್ತಾ ಇರಿ, ಆಗಸ್ಟ್ ಸೆಪ್ಟೆಂಬರ್ ಸಂದರ್ಭದಲ್ಲಿ ಮಹತ್ತರ ಬದಲಾವಣೆಗಳಾಗ್ತವೆ. ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಏನು ಬದಲಾವಣೆ? ಅವ್ರು ಹೇಳ್ತಾರೆ, ರಾಜಕೀಯದಲ್ಲಿ ಮಹತ್ತರ ಬದಲಾವಣೆಗಳಾಗ್ತವೆ ಅಂತ. ನೋಡಿ, 2 ವರ್ಷ ಕಳೆದಿದೆ ಕಾಂಗ್ರೆಸ್ ಸರ್ಕಾರ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. 2.5 ವರ್ಷ ಮಾತ್ರ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ ಸಿದ್ದರಾಮಯ್ಯನವ್ರದ್ದು. ಇಂಥ ಸಂದರ್ಭದಲ್ಲಿ ರಾಜಣ್ಣ ಆಡಿರುವಂಥ ಮಾತಿದೆಯಲ್ಲ, ಅದು ಬಹಳ ಗಮನ ಸೆಳೆಯುವಂಥ ಮಾತು. ಏನದು ಅಂತ ನಾವು ಕೂಡ ಕೇಳುವಂಥ ಪ್ರಯತ್ನ ಮಾಡಿದ್ವಿ. ಇಲ್ಲ, ಈಗೇನು ಅಂದರೆ, ಈಗ ತಣ್ಣನೆ ಗಾಳಿ ಬೀಸ್ತಾ ಇದೆ, ಸೆಪ್ಟೆಂಬರ್ ಆಗಲಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ. ಜೊತೆಗೆ ಅವ್ರು ಮುಂದುವರೆದು ಹೇಳ್ತಾರೆ, ಏನು ಅಂದರೆ, ಮುಂದಿನ ದಿನಗಳಲ್ಲಿ ಕ್ರಾಂತಿ ಆಗಿಬಿಡುತ್ತೆ. ನಾನು ಈಗಲೇ ಹೇಳಿದ್ರೆ ಅದರ ಮಹತ್ವ ಕಳೆದು ಹೋಗಿಬಿಡುತ್ತೆ, ನೀವು ನೋಡ್ತಾ ಇರಿ ಅನ್ನುವಂಥ ಮಾತು. ಹಾಗಾದರೆ ಈ ವಿಶ್ಲೇಷಣೆಯನ್ನು ಆರಂಭ ಮಾಡೋದಕ್ಕಿಂತ ಮೊದಲು ರಾಜಣ್ಣ ಏನು ಹೇಳಿದ್ರು, ಬನ್ನಿ ಅದನ್ನು ಮೊದಲು ತೋರಿಸ್ಬಿಡ್ತೀನಿ. ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ, ಸೆಪ್ಟೆಂಬರ್ ಕಳೀಲಿ ಅಂತ. ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ, ಮೇ ಕ್ರಾಂತಿ ಕೇಳಿಲ್ವಾ? ಹಂಗೆ ಇದು ಒಂದು ಕ್ರಾಂತಿ ಸೆಪ್ಟೆಂಬರ್. ಯಾವ ಕ್ರಾಂತಿ ಅಂತ ಸರ್? ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತೈತೆ. ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ. ಪಕ್ಷನ ಅಥವಾ ಸರ್ಕಾರ ಮಟ್ಟದಲ್ಲಿ ಕ್ರಾಂತಿನ ಅಂತ ಸರ್? ಅಲ್ಲ, ಯಾವ ರೀತಿ ಬೇಕಾದ್ರೂ ಊಹೆ ಮಾಡ್ಕೋಬಹುದು. ನಿಮ್ಮ ಹೇಳಿಕೆ ರೀತಿಯಲ್ಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ, ಆಗತ್ತೆ ಸರ್ಕಾರದ ಮಟ್ಟದಲ್ಲಿ ಆಗಲ್ಲ, ಸಚಿವರ ಮಟ್ಟದಲ್ಲಿ ಆಗುತ್ತೆ ಅನ್ನೋದನ್ನ ಮಾತನ್ನ ಹೇಳಿದ್ದಾರೆ. ಹೌದಾ ಸರ್? ನೋಡಿ, ರಾಜಕಾರಣ ಯಾವತ್ತೂ ಕೂಡ ನಿಂತ ನೀರಲ್ಲ, ಅದು ಹರಿತಕ್ಕಂಥ ನೀರು. ಆ ನೀರು ಹರಿಯುವಂಥ ಕಾಲದಲ್ಲಿ ಯಾವಾಗಲೂ ಕೂಡ ಬಾರೆ ಅಂದರೆ ದಿಬ್ಬು ಕತ್ತೋದಿಲ್ಲ. ಹಳ್ಳ ಹೇಗೆ ಹೋಗ್ತದೋ ಹಾಗೆ ನೀರು ಹರಿದ ಹೋಗ್ತದೆ. ಹಾಗೆ ರಾಜಕಾರಣನೂ ಅಷ್ಟೇ, ಏನೇನು ಘಟನಾವಳಿಗಳು ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿ ಆಗ್ತವೆ, ಆ ಘಟನಾವಳಿಗಳನ್ನು ಆಧರಿಸಿ ಮುಂದಿನ ಕಾರ್ಯಚಟುವಟಿಕೆಗಳು ನಡೆಯುತ್ತೆ. ನೋಡಿ, ಇದು ರಾಜಣ್ಣವ್ರ ಮಾತು. ರಾಜಣ್ಣ ಇಷ್ಟು ಮಾತ್ರ ಹೇಳಿಲ್ಲ, ಅವರು ಹೇಳ್ತಾರೆ, ಪವರ್ ಸೆಂಟರ್ಗಳು ಜಾಸ್ತಿ ಆಗಿಬಿಟ್ಟಿವೆ ಕಾಂಗ್ರೆಸ್ನಲ್ಲಿ. ಯಾರು ಮಾಡಿರುವಂಥ ಪವರ್ ಸೆಂಟರ್ಗಳಿವು, ಯಾಕೆ ಮಾಡಿಕೊಂಡ್ರು, ಅದು ಯಾವುದ್ರ ಬಗ್ಗೆನೂ ಅವ್ರು ಹೇಳಲ್ಲ. ಅದಕ್ಕೆ ಅವರು ಬಹಳ ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. 2013ರ ಸ್ಥಿತಿ ಹೆಂಗಿರಲಿಲ್ಲ, ಸಿದ್ದರಾಮಯ್ಯನವ್ರಿಗೆ ಸ್ವಾತಂತ್ರ್ಯ ಇತ್ತು, ಆಡಳಿತ ಸುಸೂತ್ರವಾಗಿತ್ತು. 2013ರಿಂದ 2018ರ ಸ್ಥಿತಿ ಇತ್ತಲ್ಲ, ಬಹಳ ಚೆನ್ನಾಗಿತ್ತು. ಅಂದರೆ ಈಗ ಆ ಸ್ಥಿತಿ ಇಲ್ಲ ಅಂತ ಅರ್ಥ. ನೇರವಾಗಿ ಹೇಳ್ತಾರೆ, ಹೌದು, ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ, ಹೀಗಾಗಿನೇ ಯಾವುದೂ ಸುಸೂತ್ರವಾಗಿ ನಡೀತಾ ಇಲ್ಲ. ಇದರ ಅರ್ಥ ಏನು? ಪವರ್ ಸೆಂಟರ್ಗಳ ಬಗ್ಗೆ ರಾಜಣ್ಣ ಏನು ಹೇಳ್ತಾರೆ ನೋಡಿ. ಈಗ ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ, ಗೊತ್ತಾಯ್ತಾ? ಮೊದಲು 13ರಿಂದ 18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು. ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದಾವೆ, 1, 2, 3 ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನ, ಪಕ್ಷವನ್ನ ನಡೆಸಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು. 13-18 ಸಿದ್ದರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವ್ ಹೇಳ್ಬೋದು. ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ. ಥ್ಯಾಂಕ್ ಯು. ಪವರ್ ಸೆಂಟರ್ ಆಗಿದೆಯಲ್ಲ, ಬಹಳಷ್ಟಿದಾವೆ. ಇದು ಸಂಗತಿ. ರಾಜಣ್ಣ ಹೇಳಿದಂಥ ಮಾತುಗಳನ್ನು ನೀವು ಗಮನಿಸಿದಿರಿ. ಈಗ ಅದರ ಒಂದಷ್ಟು ಸಂಗತಿಗಳನ್ನು ಹೇಳಬೇಕು. ರಾಜಣ್ಣ ಯಾಕೆ ಮಾತಾಡಿದ್ರು? ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ, ಹಿಂದೆ ರಾಜಣ್ಣ ವಿಪರೀತ ಮಾತಾಡ್ತಿದ್ರು. KPCC ಅಧ್ಯಕ್ಷರ ಬದಲಾವಣೆಯಿಂದ ಹಿಡಿದು ಇಲ್ಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಷ್ಟರ ಮಟ್ಟಿಗೆ ರಾಜಣ್ಣ ನೇರವಾಗಿ ಹೇಳಿದರು. ಅದು ಜಟಾಪಟಿಗೂ ಕೂಡ ಕಾರಣ ಆಗಿತ್ತು. ಜೊತೆಗೇನು ಅಂದರೆ, ಒಬ್ಬರೊಬ್ಬರು ನಾಯಕರು DK ಶಿವಕುಮಾರ್ ಮತ್ತು ರಾಜಣ್ಣ ಒಬ್ರಿಗೊಬ್ಬರು ಮುಖನೇ ನೋಡಲ್ಲ ಅನ್ನುವಷ್ಟರ ಮಟ್ಟಿಗೆ. DK ಶಿವಕುಮಾರ್ ಹೋಗಿ ಅವರ ಚೇಂಬರಿಗೆ ಹೋಗಿ ಹುಡ್ಕೊಂಡು ಹೋದರೂ ಕೂಡ ರಾಜಣ್ಣ ಸಿಕ್ಕಿರಲಿಲ್ಲ. ನನಗೆ ಹೊಟ್ಟೆ ನೋವು ಅಂತ ಹೇಳಿ ರಾಜಣ್ಣ ಮನೆಗೆ ಹೋಗಿದ್ರು, ನೋಡಿದ್ರೆ ಇನ್ನೊಂದು ಮೀಟಿಂಗಲ್ಲಿದ್ದರು. ಅದಾದ ನಂತರದ ಬೆಳವಣಿಗೆಗಳು ನಿಮಗೆ ಗೊತ್ತಿದೆ. ರಾಜಣ್ಣ ಅವರ ಮಗ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು, ಹನಿ ಟ್ರಾಪಿಗೆ ಪ್ರಯತ್ನ ಪಟ್ಟರು ಅನ್ನುವಂಥ ಆರೋಪವನ್ನು ಮಾಡಿದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದ್ದು, ಕೇಂದ್ರದ ನಾಯಕರು ಕರೆದು ಈ ನಾಯಕರುಗಳಿಗೆ ಮಂಗಳಾರತಿ ಎತ್ತಿದ್ದು,
ಏನು ನಡೀತಾ ಇದೆ ಅನ್ನುವಂಥ ಪ್ರಶ್ನೆಗಳನ್ನು ಹಾಕಿದ್ದು. ಇದು ತುಂಬ ಸ್ಪಷ್ಟವಾಗಿ ಹೇಳಿತ್ತು, ಎಲ್ಲೋ ಒಂದು ಕಡೆಗೆ ಈ ಗ್ಯಾಪ್ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ. ಇದೆಲ್ಲ ಆದಮೇಲೆ ರಾಜಣ್ಣ ಒಂದು ಸ್ವಲ್ಪ ದಿವಸ ಮೌನವಾಗಿದ್ದರು. ಯಾಕೋ ರಾಜಣ್ಣ ಮೌನವಾಗಿಬಿಟ್ರು ಅನ್ನುವಂಥ ಸಂದರ್ಭದಲ್ಲೇ ಮತ್ತೆ ರಾಜಣ್ಣ ಇವತ್ತು ಬಾಯಿ ಬಿಟ್ಟಿದ್ದಾರೆ. ಬಾಯಿ ಬಿಟ್ಟಿರೋದಲ್ಲ, ದೊಡ್ಡ ಬಾಂಬ್ ಹಾಕಿದ್ದಾರೆ. ಈ ಮುಖಾಂತರ ಕಾಂಗ್ರೆಸ್ಸಿನ ಒಳಗಡೆಗೆ ಏನೋ ನಡೀತಾ ಇದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರಾಜಣ್ಣ ರವಾನಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟ ಉತ್ತರ ಕೊಟ್ಟಿದ್ದಾರೆ. ಯಾವುದೂ ಆ ರೀತಿ ಪವರ್ ಸೆಂಟರ್ಗಳು ಯಾವುದೂ ಇಲ್ಲ, ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ದುರ್ಬಲರಾಗಿಲ್ಲ, ನಮ್ಮಲ್ಲಿ ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಇದೆ, ಅದನ್ನೆಲ್ಲ ನೋಡ್ಕೊಳ್ಳುತ್ತೆ. ಅಂದರೆ ಪ್ರತಿಯೊಂದನ್ನೂ ಕೂಡ ಹೈಕಮಾಂಡೇ ಮಧ್ಯಪ್ರವೇಶಿಸಿ ನೋಡ್ಕೊಳ್ಳುತ್ತಾ ಹಾಗಾದರೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಹೇಳುತ್ತೆ. ತುಂಬ ಸ್ಪಷ್ಟ, ಎಲ್ಲ ಒಂದು ಕಡೆಗೆ ಒಳಗಡೆ ಚಟುವಟಿಕೆಗಳು ಗರಿಗೆದರ್ತಾ ಇವೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲಿ ಬಂದು ಪಟ್ಟಕ್ಕೆ ಕೂತು ಬಿಡ್ತಾರೋ ಅನ್ನುವಂಥ ಆತಂಕ ನಾಯಕರುಗಳಿಗೂ ಕೂಡ ಕಾಡ್ತಾ ಇದೆ. ಹೀಗಾಗಿಯೇ ಒಬ್ಬರಾದ ಮೇಲೆ ಒಬ್ಬರು ನಾಯಕರು ಮಾತಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ನೋಡಿ, ಸತೀಶ್ ಜಾರಕಿಹೊಳಿಯವರಿಗೆ ನಾವು ಕೇಳಿದ್ವಿ, ಏನು ಈ ರೀತಿಯೆಲ್ಲ ಮಾತಾಡ್ತಾ ಇದ್ದಾರೆ ರಾಜಣ್ಣ, ನಿಜನ ಅಂತ. ಅವ್ರು ಹೇಳ್ತಾರೆ ಬದಲಾವಣೆ ಆಗಲ್ಲ ಅಂತ ಹೇಳಲ್ಲ, ಇಲ್ಲೆಲ್ಲ ಬದಲಾವಣೆ ಆಗುತ್ತೆ, ಆದರೆ ದೊಡ್ಡ ಮಟ್ಟದ ಬದಲಾವಣೆ ಅಂತ ನಾನು ಹೇಳಲ್ಲ, ಸಣ್ಣ ಮಟ್ಟದ ಬದಲಾವಣೆ ಖಂಡಿತವಾಗಲೂ ಆಗುತ್ತೆ ಅನ್ನುವಂಥ ಮಾತು. ಏನು ಹಾಗಾದರೆ ಇದರ ಅರ್ಥ ಏನು? ಇದು ಸಂಗತಿ. ನೋಡಿ, ಒಬ್ಬರಾದ್ಮೇಲೆ ಒಬ್ಬರು ನಾಯಕರು ಮಾತಾಡ್ತಿರುವಂಥ ರೀತಿ ನಾನು ಹೇಳ್ತಾ ಇದ್ದೀನಿ. ಬಿ ಆರ್ ಪಾಟೀಲ್ರು ಎಷ್ಟರ ಮಟ್ಟಿಗೆ ಮಾತಾಡಿದ್ರು. ನಾನು ಫೋನ್ ಮಾಡಿದರೂ ಕೂಡ, ನಾನು ಲೆಟರ್ ಕೊಟ್ಟರೂ ಕೂಡ ನನ್ನ ಕೆಲಸ ಆಗಿಲ್ಲ, ಬಡವ್ರ ಹತ್ರ ದುಡ್ಡು ಇಸ್ಕೊಂಡು ಮನೆ ಕೊಡ್ತಾ ಇದ್ದಾರೆ. ಇದನ್ನು ನೇರವಾಗಿ ಹೇಳ್ತೀನಿ. ಮುಖ್ಯಮಂತ್ರಿಗಳು ಗರಂ ಆದರು, ಈ ರೀತಿಯೆಲ್ಲ ಮಾತಾಡುವಂಥದ್ದು ಸರಿನಾ ಅಂತ. ಆದರೆ ಬಿ ಆರ್ ಪಾಟೀಲ್ರು ಅಷ್ಟನ್ನೇ ಡೋಂಟ್ ಕೇರ್ ರಾಜಕಾರಣಿ, ಇದ್ದಿದ್ದನ್ನು ಇದ್ದಂಗೆ ಹೇಳಿದರು. ಅದನ್ನು ಅರಗಿಸ್ಕೊಳ್ಳೋದೇ ಕಷ್ಟ ಆಯಿತು. ದಿಲ್ಲಿ ತನಕ ಹೋಗಿತ್ತದು ಮಾತುಕತೆ. ಅದಾದಮೇಲೆ ಮತ್ತೊಬ್ಬ ಹಿರಿಯ ನಾಯಕ ಎಚ್ ಕೆ ಪಾಟೀಲ್ ಮುಖ್ಯಮಂತ್ರಿಗಳಿಗೆ ಒಂದು ಸುದೀರ್ಘವಾದಂಥ ಪತ್ರ ಬರೆದ್ರು, 7 ಪುಟಗಳ ಪತ್ರ. ಅಲ್ರಿ, ದಿವಸ ಸಿಗ್ತಾರೆ ಮುಖ್ಯಮಂತ್ರಿಗಳು, ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಸಿಗ್ತಾರೆ. ಇವರೂ ಕೂಡ ಹಿರಿಯರು, ಮಂತ್ರಿಗಳು, ಮುಖ್ಯಮಂತ್ರಿಗಳಿಗೆ ಇಷ್ಟುದ್ದ ಪತ್ರ ಬರೀಬೇಕಾಗಿತ್ತಾ? ಇದರ ಅರ್ಥ ಏನು? ನೋಡಿ, ನಾವು ಪಾದಯಾತ್ರೆ ಮಾಡಿದ್ವಿ, ನಿಮ್ಮ ನೇತೃತ್ವದಲ್ಲಿ ನಾವು ಪಾದಯಾತ್ರೆ ಮಾಡಿದ್ವಿ. ಬಳ್ಳಾರಿಗೆ ಧಣಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಪಾದಯಾತ್ರೆ ಮಾಡಿದ್ವಿ. ಆದರೆ ಗಣಿ ಅಕ್ರಮ ಇದೆಯಲ್ಲ, ಆ ಅಕ್ರಮದ ಕೇಸ್ಗಳು ನಿಂತಲ್ಲೇ ನಿಂತಿವೆ. ಇದನ್ನು ಪತ್ರದ ಮುಖಾಂತರ ಹೇಳುವಂತಾಗತ್ತೆ ಇತ್ತ? ಯಾಕೆ ಇದೆಲ್ಲ ನಡೀತಾ ಇದೆ? ಇದಕ್ಕೆ ಯಾವ ನಾಯಕರುಗಳು ಕೂಡ ಉತ್ತರ ಕೊಡಲ್ಲ. ಇನ್ನು ರಾಜು ಕಾಗೆ ನಿನ್ನೆ ಮೊನ್ನೆ ಮಾತಾಡಿದಂಥ ರೀತಿ ಇತ್ತಲ್ಲ, ಅದು ನೇರವಾಗಿ ಹೇಳಿದ್ರು, ಬಹಳ ಕಷ್ಟ ಇದೆ, ನಮಗೆ ಯಾರು ಕೂಡ ಕಿಮ್ಮತ್ತು ಕೊಡ್ತಾ ಇಲ್ಲ, ನಮ್ಮ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಜೊತೆಗೇನು ಅಂದರೆ ಮುಂದಿನ ದಿನಗಳಲ್ಲಿ ನಾವು ಎಷ್ಟು ಬೇಸತ್ತಿದ್ದೀವಿ ಅಂತಂದರೆ ರಾಜೀನಾಮೆ ಕೊಟ್ಟರೂ ಕೂಡ ಅಚ್ಚರಿ ಇಲ್ಲ. ಯಾವ ರಾಜು ಕಾಗೆ? ಯಾರಾದರೂ ಬೇರೆ ಬೇರೆ ಪಕ್ಷದಿಂದ ನಾಯಕರು ಕಾಂಗ್ರೆಸ್ಸಿಗೆ ಬರ್ತಾರೆ ಅಂದರೆ ಹೋಗಿ ಮಧ್ಯಸ್ಥಿಕೆ ವಹಿಸುವಂಥ ರಾಜು ಕಾಗೆ ಈ ಮಾತನ್ನು ಹೇಳ್ತಾರೆ. ಅಂದರೆ ಎಲ್ಲೋ ಒಂದು ಕಡೆಗೆ ಅಸಮಾಧಾನ ದಿನದಿಂದ ದಿನಕ್ಕೆ ಹೆಪ್ಪುಕಟ್ತಾ ಇದೆ. ಇದಾದಮೇಲೆ ಮುಖ್ಯಮಂತ್ರಿಗಳಿಂದ ಬುಲಾವ್ ಹೋಯಿತು ರಾಜಣ್ಣವ್ರಿಗೆ. ರಾಜಣ್ಣ ಮುಖ್ಯಮಂತ್ರಿಗಳ ಜೊತೆಗೆ ಹೋಗಿ ಮಾತುಕತೆ ಮಾಡ್ಕೊಂಬಂದರು. ಇಷ್ಟೆಲ್ಲ ಆದಮೇಲೂ ಕೂಡ ಒಂದು ಪ್ರಶ್ನೆ ಹಾಗೆ ಉಳಿದಿದೆ, ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಈ ಅಲ್ಲೋಲ ಕಲ್ಲೋಲಗಳಿಗೆ ಕೊನೆ ಯಾವಾಗ? ಜೊತೆಗೆ ಕೇಂದ್ರದ ನಾಯಕರು ಕೂಡ ಇದಕ್ಕೇನಾದರೂ ಈ ಸೊಲ್ಯೂಷನ್ ಹುಡುಕುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಫೇಲ್ ಆಗಿಬಿಟ್ರಾ? ಯಾಕಂದರೆ ಈ ಕೇಂದ್ರದ ಉಸ್ತುವಾರಿನೇ ಬದಲಾಯಿಸಿಬಿಡಿ, ಅವರು ಒಬ್ಬರು ಪರವಾಗಿದ್ದಾರೆ ಅನ್ನುವಂಥ ಅಸಮಾಧಾನ ಕೂಡ ಜಾಸ್ತಿ ಆಗಿದೆ. ಇದೆಲ್ಲದೂ ಕೂಡ ಏನು ತೋರಿಸುತ್ತೆ? ಒಂದು ಮಾತು ತುಂಬ ಸ್ಪಷ್ಟ, ಕಾಂಗ್ರೆಸ್ ಇದನ್ನು ಸರಿ ಮಾಡ್ಕೊಂಡು ಹೋಗಲಿಲ್ಲ ಅಂತಂದರೆ ಮುಂದಿನ ದಿನಗಳು ಕಷ್ಟದ ದಿನಗಳು ಕಾದಿವೆ ಅಂತ ಅರ್ಥ. ನೋಡೋಣ ನಾಯಕರು ಎಷ್ಟರ ಮಟ್ಟಿಗೆ ಇದನ್ನು ಸರಿ ಮಾಡ್ತಾರೆ ಅಂತ. ಯಾಕಂದರೆ ರಾಜ್ಯದ ನಾಯಕರೇ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅನುಭವಿ ರಾಜಕಾರಣಿ. ಇದನ್ನೆಲ್ಲವನ್ನೂ ಕೂಡ ಹೆಂಗೆ ನಿಭಾಯಿಸ್ತಾರೆ ನೋಡೋಣ. ನಮಸ್ಕಾರ.